ಗಟ್ಟಿ ಓದುವ ಪುಸ್ತಕ. ನನ್ನ ಹೆಸರು ಅರುಣ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂಬೇಡ್ಕರ್ ಮತ್ತೆ ಬಂದರು. ಅಂದು ಏಪ್ರಿಲ್ 14 ಇಡೀ ದೇಶವೇ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಗುಣಗಾನ ಮಾಡುತ್ತಿದ್ದ ಜಗತ್ತಿನಲ್ಲೂ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ನೆನಪುಗಳನ್ನು ಮೆಲುಕು ಹಾಕಿ ಅವರ ಕೊಡುಗೆಯನ್ನು ಸ್ಮರಿಸಲಾಗುತ್ತಿದೆ. ಭಾರತ ಎಂಬ ದೇಶಕ್ಕೆ ಅವರು ನೀಡಿದ ಸಮಾನತೆಯ ಸಂದೇಶ ಮತ್ತೆ ಮತ್ತೆ ವೇದಿಕೆಗಳ ಮೂಲಕ ಕೇಳಿ ಬರುತ್ತಲೇ ಇದೆ. ಟಿವಿಗಳು ಕಡಿಮೆ ರೇಟಿಂಗ್ ಗಳಿಸಿದ ಅಂಬೇಡ್ಕರ್ ಕುರಿತು ಸೇನಾ ಓದುವ ಪುಸ್ತಕ. ನನ್ನ ಹೆಸರು ಅಮೂಲ್ಯ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಟಿಂಗು ರಂಗು ಬಬ್ಲು. ಹುಲಿ ಟಿಂಗುಗೆ ತನ್ನ ಚರ್ಮವೇಕು ಹಿಡಿಸುತ್ತಿಲ್ಲ. ಅದು ಈ ಕೇಸರಿ ಕಪ್ಪುಗಳ ಮೇಲೆ ಕರಿ ಬಟ್ಟೆ ಎಳೆದ ಚರ್ಮದ ಬದಲು ನನಗೆ ಒರಟಾದ ಉದ್ದ ಬಣ್ಣ ಇರಬೇಕಿತ್ತು ಎಂದುಕೊಳ್ಳುತ್ತಿತ್ತು. ಹುಲಿ ಟಿಂಗುಗೆ ರೈಲು ರಂಗನ ಚರ್ಮ ಎಂದರೆ ತುಂಬ ಇಷ್ಟ. ರಂಗ, ನಾವಿಬ್ಬರು ಚರ್ಮ ಬದಲಿಸಿಕೊಳ್ಳೋಣವೇ ಹೇಳಿತು. ಟಿಂಗು ಏನೋ ಮಜವಾಗಿ. ಗಟ್ಟಿ ಓದುವ ಪುಸ್ತಕ. ನನ್ನ ಹೆಸರು ದೀಕ್ಷಾ. ಕೋಳಿಗಳು ಕಾಯಿಲೆ ಚಿಕಿತ್ಸೆ. ಕೋಳಿಗಳನ್ನು ಸಾಕುವುದು ಮುಖ್ಯವಲ್ಲ, ವೈಜ್ಞಾನಿಕವಾಗಿ ಸಾಕಿ ಅವುಗಳಿಂದ ಜೀವನ ಮಟ್ಟ ಅಭಿವೃದ್ಧಿಯಾಗುವ ರೀತಿಯಲ್ಲಿ ರೈತರು ಪ್ರಯತ್ನಿಸಬೇಕು. ಕೋಳಿಗೆ ಬರುವ ರೋಗಗಳು ಹಾಗೂ ಅವುಗಳನ್ನು ನಿಯಂತ್ರಿಸುವ ವಿಷಯದಲ್ಲಿ ತಿಳುವಳಿಕೆ ಇರಬೇಕು. ಗಟ್ಟಿ ಓದುವ ಪುಸ್ತಕ. ನನ್ನ ಹೆಸರು ಸೃಜನ್. 4ನೇ ತರಗತಿ. ಶ್ರೀರಾಮ್ ಮಹಿಳೆ. ಜೋರಾಗಿ ಶ್ರೀರಾಮ್ ಮಹಿಳೆ. ಕೂಗಿದ ರಾಮನು ಬಾಣಗಳನ್ನು ಬಿಟ್ಟು Reading. My name is Zoya Fatima. My school name is GUHPS Ilahi School, Kerevilchi. My class is 6th standard. Lesson: The story of the coconut, which is the tree that gives you food to eat, sweet water to drink, roof for the youth and house and full for the kitchen. Yes, it is the coconut tree. The coconut is the biggest of all the nuts. It is found on trees that grow above. आवाज़ से पढ़ना. मेरा नाम अमरीर बानो. मैं 6 क्लास में. हमारे स्कूल का नाम GUHPS इलाही स्कूल. कलम ही अजमत का ताज बच्चों, कलम का राज बच्चों. कलम ही दानों की आबरू, कलम ही